ಫೋಟೋಗೊಂದು ಹಾರ ಕುಂಕುಮನೂ ಬೀಳಬೇಕು. ಹಾಗೆ ಮಾಡ್ತೀನಿ ನೋಡ್ತಿರು. ಹಾಂ, ಕೆಳಗಡೆ ಜನನ ಸೋ ಆ್ಯಂಡ್ ಸೋ, ಮರಣ ಸೋ ಆ್ಯಂಡ್ ಸೋ, ಡೇಟು. ಏನಮ್ಮ ವಸು, ಹಗಲು ರಾತ್ರಿ ಪಾಪಚ್ಚಿ ಜೊತೆಲ್ಲೇ ಇರ್ತೀಯಾ? ಆದರೂ ಸಾಕಾಗಲ್ವಾ? ಆಗ್ಲಿಂದ ಫೋಟೋ ಮುಂದೆ ನಿಂತ್ಕೊಂಡು ಏನು ಕನಸು ಕಾಣ್ತಾ ಇದ್ದೀಯಾ? ಏ ಕಳ್ಳಿ ವಸು, ವಸು. ಆಂಟಿ, ಆಹಾ, ನಾನು ಅನ್ಕೊಂಡ ಹಾಗೆ ಆಯಿತು. ಇವತ್ತೆಲ್ಲಿ ಡ್ರೀಮ್ ಸಾಂಗ್ ಲೊಕೇಶನು? ಸ್ವಿಟ್ಜರ್ಲ್ಯಾಂಡ್ ಅಲ್ಲ? ಹಾಗೇನೂ ಇಲ್ಲ ಆಂಟಿ. ಈ ಮನೇಲಿ ಇವ್ರದ್ದು ಇದೊಂದೇ ನಾವು ಫೋಟೋ ಇರೋದು, ಬೇರೆ ಇಲ್ವಾ? ಓಹೋ ಮೇಡಮ್, ಏನು ಸಮಾಚಾರ? ಯಾವ ಕಡೆ ತಿರುಗಿದ್ರು ನಿಮ್ಮ ಯಜಮಾನ್ರೇ ಕಾಣಿಸ್ಬೇಕು ಅಂತನಾ? ಇದಪ್ಪ ಪ್ರೀತಿ ಅಂದರೆ? ಹಾಗೇನೂ ಇಲ್ಲ ಆಂಟಿ. ಪ್ಲೀಸ್ ಆಂಟಿ ಹೇಳಿ. ಇಲ್ಲಮ್ಮ, ನೀವೀಗಷ್ಟೇ ಮದುವೆ ಆಗಿದ್ದೀರಲ್ಲ, ನಿಮ್ಮಿಬ್ಬರು ಜೋಡಿ ಫೋಟೋ ಒಂದು ತೆಗ್ಸಾಕೋಣ ಆಯಿತಾ? ಈ ಮನೇಲಿ ನಮ್ಮ ಆದಿತ್ಯನೇ ನಮ್ಮ ಪಾಲಿನ ಮಗು, ದೇವರು ಎಲ್ಲ. ಅದಕ್ಕೆ ಅವನ ಫೋಟೋ ಮಾತ್ರ ಇಲ್ಲಿ ಹಾಕಿರೋದು. ದೊಡ್ಡ ಯಜಮಾನ್ರಿಗೂ ಆದಿತ್ಯ ಅಂದರೆ ಪ್ರಾಣ. ಅವನ ಕನವರಿಕೆಯಲ್ಲೇ ಅವ್ರ ಪ್ರಾಣ ಬಿಟ್ಟಿದ್ದು. ನಾವು ಆದಿತ್ಯನ ಫೋಟೋದಲ್ಲಿ ನಮ್ಮ ಮಾವನವ್ರನ್ನ ಕಾಣ್ತಿದ್ದೀವಿ. ಆಂಟಿ, ನಾನು ಕೇಳ್ತಿರೋದು ಆದಿತ್ಯಂದು ಈ ಫೋಟೋ ಬಿಟ್ಟರೆ ಬೇರೆ ಯಾವುದೂ ಇಲ್ವಾ ಅಂತ. ಇತ್ತು, ಆದರೆ ಈಗಿಲ್ಲ. ಅದೊಂದಿನ ಬೆಂಕಿಗೆ ಬಿದ್ದು ಎಲ್ಲ ಸುಟ್ಟೋದು. ಹೇಗೋ ಇದೊಂದು ಉಳ್ಕೊಂತು ನಮ್ಮ ಪುಣ್ಯಕ್ಕೆ. ಎಷ್ಟು ಚಂದ ಇದೆ ಅಲ್ವಾ? ಸರಿ, ಫೋಟೋ ನೋಡಿ ಸಾಕು. ಸ್ವಲ್ಪ ಬಚ್ಚಲ್ ಮನೆ ಕಡೆ ಬಾಮ್ಮ, ಬಾ. ಕನ್ಫರ್ಮ್ ಆಗೇ ಹೋಯ್ತು. ಎಸ್, ದಟ್ ಮೀನ್ಸ್ ಇದು ಆದಿತ್ಯ ಅಲ್ವೇ ಅಲ್ಲ, ಇದು ಸಂಜುದೇ ಫೋಟೋ. ಆದಿತ್ಯನ ಮುಖ ಈ ಕೋತಿ ಮುಸುಡಿ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನೆಲ್ಲಿ, ಇವನೆಲ್ಲಿ? ಈ ಮಹೇಂದ್ರ ವರ್ಮಾ ಆಸ್ತಿಗೋಸ್ಕರ ಸಂಜುಗೆ ಆದಿತ್ಯನ ಡ್ರೆಸ್ ಹಾಕಿಸಿ ರೆಡಿ ಮಾಡಿಸಿರೋ ಹಾಗಿದೆ. ಒಂದೇ ಒಂದು ಫೋಟೋ ತೆಗ್ಸಿದ್ದಾನೆ. ಅಬ್ಬಾ, ಎಂಥ ಮೋಸ! ಏನಮ್ಮ ವಸು, ನೀನು ನನ್ನ ಹಿಂದೆ ಬರ್ತಾ ಇದೀಯಾ ಅಂದರೆ ನೀನು ಇನ್ನೂ ಇಲ್ಲೇ ನಿಂತಿದ್ದೀಯಾ? ಆದಿತ್ಯನ್ಗೆ ಎಣ್ಣೆ ಹಚ್ಚಿ ಮೈಕೈ ನೀವಿ ತಲೆಗೆ ಸ್ನಾನ ಮಾಡಿಸ್ಬೇಕು. ನಾನಿದನ್ನೆಲ್ಲ ಮಾಡಲ್ಲ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಗಂಡನ ಸೇವೆ ಮಾಡಿದ್ರೆ ಹೆಂಡತಿಗೆ ಪುಣ್ಯದ ಕೆಲಸ. ನೋಡು, ನೀನು ಬಚ್ಚಲ್ ಮನೆ ಕಡೆ ನಡಿ, ನಾನು ಎಣ್ಣೆ ಬಿಸಿ ಮಾಡ್ಕೊಂಬರ್ತೀನಿ. ನೀರು ಹಾಕ್ಬೇಕಾ? ಸರಿಯಾಗೆ ಹಾಕ್ತೀನಿ ಬಾ. ಇವತ್ತು ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ, ಮೈಯೆಲ್ಲ ಒದ್ದೆ. ಗಂಡಸರು ಸ್ನಾನ ಮಾಡೋ ಕಡೆ ನಿನ್ಗೇನ್ ಕೆಲಸ? ನಡಿ ಆಚೆ. ಮಾನ ಮರ್ಯಾದೆ ಇರೋರು ಮಾತ್ರ ಹಿಂಗೆ ಮಾತಾಡ್ತಾರೆ. ನಿಂಗೆ ಇದು ಸೂಟ್ ಆಗಲ್ಲ. ಓಹೋ, ನೀನು ಬರೀ ಊರು ಬಿಟ್ಟು ಬಂದಿರೋಳು ಅನ್ಕೊಂಡೆ, ನೀನು ಮೂರೂ ಬಿಟ್ಟು ಬಂದಿದ್ಯಾ ಅಂತ ಗೊತ್ತಾಯ್ತು ತಾಯಿ. ನೋಡೋ, ನನ್ನ ತಲೆ ರೈಸ್ ಮಾಡಿಸ್ಬೇಡ, ಸುಮ್ಮನೆ ಆಚೆ ಹೋಗಿಲ್ಲಿಂದ. ನಿನ್ನ ಮೈ ಮುಸುಡಿ ಎಲ್ಲ ನೋಡೋಕೆ ನಾನೇನು ಹರಕೆ ಹೊತ್ತಿಲ್ಲ. ಈ ಮನೆಯವ್ರು ಅದೇನೋ ಶಾಸ್ತ್ರ ಅಂತ ನಿನಗೆ ನೀರು ಒಯ್ಯೋಕೆ ಹೇಳಿದ್ದಾರೆ. ನಿನ್ನ ಬಟ್ಟೆ ಹಾಕೊಂಡವ್ರು ಕೂತ್ಕೋ, ಬಿಚ್ಚಾದ್ರೂ ಕೂತ್ಕೋ, ನಂಗೇನಾಗಬೇಕು? ನಾನು ನೀರು ಒಯ್ತೀನಿ ಅಷ್ಟೇ. ನಿನ್ನ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ಳೋ ಧರ್ದು ನಮ್ಗಿನ್ನೂ ಬಂದಿಲ್ಲ ತಾಯಿ. ನಡಿ ಆಚೆ. ನಿನಗೆ ಸ್ನಾನ ಮಾಡ್ಸೋ ಕರ್ಮ ನನಗೂ ಬಂದಿಲ್ಲ. ಈ ಮಾತನ್ನ ಹೋಗಿ ಶಾಂತ್ಲಾ ಆಂಟಿಗೆ ಹೇಳು. ಬಸ್ಸು, ಎಣ್ಣೆ ತಂದಿದ್ದೀನಿ. ಅಯ್ಯೋ ನನ್ನ ಚಿನ್ನ. ಅಲ್ಲ, ಹೆಂಡತಿ ಆದ ಮಾತ್ರಕ್ಕೆ ಗಂಡನ ಸೇವೆನೆಲ್ಲ ಮಾಡಬೇಕು ಅಂತ ಏನಾದರೂ ಇದೆಯಾ? ನೀನೇನು ನನ್ನ ಸೇವಕಿನಾ?
ನನ್ನ ಹೆಂಡತಿ, ನನ್ನ ಯಜಮಾನಿ ನೀನು. ರೀ ಹಾಗೆಲ್ಲ ಹೇಳಬೇಡಿ. ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಅಂತ ಶ್ಲೋಕ ಕೇಳಿಲ್ವಾ? ಹೆಂಡತಿ ಕರ್ತವ್ಯನ ಪೂರೈಸಕ್ ಬಿಡ್ಬೇಕು, ಆಗ್ಲೇ ನಮ್ಮ ಪ್ರೀತಿಗೂ ಒಂದು ಅರ್ಥ ಸಿಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಅದೆಷ್ಟು ಪ್ರೀತಿ. ಮಾತಾಡ್ತಾ ನಿಂತು ಬಿಟ್ರೆ ಸ್ನಾನನೂ ಬೇಡ, ಊಟನೂ ಬೇಡ, ಪ್ರೀತಿ ಒಂದೇ ಸಾಕು ಅಲ್ವಾ? ಸಂಜು, ಈಗ ನಿನ್ನ ಪ್ರಾಬ್ಲಮ್ ಏನು? ಇಲ್ಲಿವರೆಗೂ ಇಲ್ಲಿ ಆರಾಮಾಗಿದ್ಯಾ ತಾನೆ? ಇನ್ನೊಂದೇನೋ ಹಾಗೆ ಇದ್ಬಿಡಪ್ಪ. ನೋಡಿ, ಇಲ್ಲಿವರೆಗೂ ಇದ್ದಿದ್ ಬೇರೆ, ಈಗಿರೋದ್ ಬೇರೆ. ಅವಳು ಕಂಡ್ರೆ ನನಗೆ ಆಗ್ತಿಲ್ಲ, ಅವಳ ಜೊತೆ ಇರಕ್ ಕಷ್ಟ ಆಗ್ತಿದೆ ನನಗೆ. ಈಗ ಅಂತದ್ ಏನ್ ಮಾಡಿದ್ಲು ಅವಳು ನಿಂಗೆ? ಮಾಡೋದೇನು ಬಂತು? ನನ್ಗೆ ಅವಳ ಜೊತೆ ಇರಕ್ ಆಗ್ತಿಲ್ಲ ಅಷ್ಟೇ. ಸಂಜು, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಕೊಂಡ್ರೆ ತಾನೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದು. ನೋಡಪ್ಪ, ನೀನ್ ಆರಾಮಾಗಿರೋದು ನಮಗ್ ಮುಖ್ಯ. ಆ ವಸುಂಧರ ಏನಾರು ಅಂದ್ಲಾ? ಹೇಳು. ಅವಳ ಜೊತೆ ಇರಕ್ ನನಗೆ ಆಗ್ತಿಲ್ಲ ಅಷ್ಟೇ 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 ಅಷ್ಟೇ. ಅವಳೇ ನನ್ನೋದು ಮಣ್ಣು. ನಾನು ಡೂಪ್ಲಿಕೇಟ್ ಆದಿತ್ಯ ಅಂತ ಅವಳಿಗಾಗ್ಲೇ ಗೊತ್ತಾಗೋಗಿದೆ. ಅದನ್ನ ಹಿಡ್ಕೊಂಡು ಟಾರ್ಚರ್ ಕೊಡ್ತಿದ್ದಾಳೆ. ನಿಂದ್ಯಾಕೋ ಜಾಸ್ತಿ ಆಯಿತು ಕಣೆ ವಸುಂಧರ, ತುಂಬ ಜಾಸ್ತಿ ಆಯಿತು. ನನ್ನ ಆದಿತ್ಯಂಗೆ ನೀನು ಕಡಂಬೊಟ್ಟು ಮಾಡ್ತೀಯಾ? ಸರಿ, ನಂತರ ಪ್ರೀತಿಯಿಂದಾದ್ರೂ ನೋಡ್ಕೋತೀಯಾ? ಅದೂ ಇಲ್ಲ. ಬೆಳಗ್ಗೆ ಏನು ಮಾಡಿದೆ ಅವನಿಗೆ? ಬಿಸಿ ಬಿಸಿ ನೀರು ಹೊಯ್ತೀಯ ಅವನಿಗೆ? ಪಾಪ ಆದಿತ್ಯ ಮಾವ, ಅದೆಷ್ಟು ಸಂಕಟಪಟ್ನೋ ಏನೋ. ಬಿಡಲ್ಲ, ಹೊಂಚಾಕ್ ಹೊಡಿತೀನಿ. ಮಾವಂಗೆ ಕೊಟ್ಟಿರೋ ತೊಂದರೆ ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಲೆಕ್ಕ ಬರ್ಕೋತಾ ಇದ್ದೀನಿ ಕಣೆ. ಹೋದ್ಲು. ದೇವರು ಇಷ್ಟು ಬೇಗ ತಥಾಸ್ತು ಅಂತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಾಗಲೇ ಏನಾದರೂ ಮಾಡಬೇಕು. ಏನೋ ನೀನ್ ಯಾರು ಅಂತ ಗೊತ್ತಾಗೋಗಿದ್ಯಾ? ಹೆಂಗೆ? ಅಲ್ಲಪ್ಪ, ಇದನ್ನೆಲ್ಲ ನೀನ್ ಯಾಕೆ ಅವಳಿಗೆ ಹೇಳಕ್ ಹೋದೆ? ನಿಮ್ಗೇನು ತಲೆನೇ ಓಡಲ್ವಾ? ಅಲ್ಲ, ನಾನು ಹೋಗಿ ನನ್ನ ಡೀಟೇಲ್ಸ್ನ ಯಾವಳ ಹತ್ರನೋ ಹುಚ್ಚಂತರ ಹೇಳ್ತೀನ? ಆಯ್ತು ಆಯ್ತು ಆಯ್ತು, ನಾವೊಂದು ಪ್ಲಾನ್ ಮಾಡೋಣ ಈಗ. ಇನ್ನೊಂದು ಪ್ಲಾನಾ? ಸಂಜು, ಸುಮ್ಮನೆ ಅಣ್ಣಯ್ಯ ಹೇಳ್ದಂಗೆ ಕೇಳು. ಅವಳು ಏನೇನು ಹೇಳ್ತಾಳೋ ಎಲ್ಲ ನನಗೆ ಬಂದು ಹೇಳು. ಒಂದು ಸಣ್ಣ ಮಾತಾಡಿದ್ರು ನನಗೆ ಬಂದು ಹೇಳು. ಇದನ್ನ ಹೇಗೆ ಟ್ಯಾಕಲ್ ಮಾಡೋದು ಅಂತ ನನಗೆ ಗೊತ್ತು. ಏನು ಮಾಡೋದು? ಏನು ಮಾಡಲಿ? ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಇವಳಿಗೆ ಸಾಕು.
ಸಂಜು, ಇವತ್ತು ನೀನು ಆಗೋದೆ ಕಣೋ. ಇವತ್ತೇ ನಿನ್ನ ಲಾಸ್ಟ್ ಊಟ ಉಪಚಾರ ಇಲ್ಲ. ಫುಲ್ ಮಿಲ್ಸ್ಗೆ ರೆಡಿಯಾಗಿರು. ಇದದೇ ಮರ. ನಾನು ಆದಿತ್ಯನ ಕಾವೇರಿನ ಕಾರಲ್ಲಿ ಬುದ್ಧಿ ಸಾಯಿಸಿದ್ದು ಇದೇ ಮರಕ್ಕೆ. ಹಳೇದೆಲ್ಲ ನೆನಪಾಗೋಯ್ತಾ? ಯಾಕೆ ಈ ರೂಟಲ್ಲಿ ಬರಕ್ ಹೋದೆ? ಛೇ! ಅದು ನನ್ನ ಮರಕ್ಕೆ ಏನು ಹೇಳಮ್ಮ. ಅಮರ ಅಲ್ಲೊಂದು ಮರ ಇದೆಯಲ್ಲ, ಅಲ್ಲೊಂದು ದೊಡ್ಡ ಪ್ರಾಣಿ ನೋಡಿದೆ. ತುಂಬಾ ಭಯ ಆಗೋಯ್ತು, ಅದಕ್ಕೆ ಕೂಗ್ಬಿಟ್ಟೆ. ಅಯ್ಯ ನಿನ್ನಲೇ, ಏನೇ ನೀನು ಒಂದು ಕ್ಷಣ ಎಲ್ರೂ ಗಾಬರಿ ಆಗ್ಬಿಟ್ವಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಇಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಹೆಚ್ಚು ಓಡಾಡ್ತಿರುತ್ತೆ. ನೀನು ಪೇಟೆ ಹುಡುಗಿ ಅಲ್ವಾ, ಅದಕ್ಕೆ ಅದನ್ನ ನೋಡಿ ಹೆದರ್ತೀಯ. ಸರಿ ಸರಿ, ಟೈಮ್ ಆಯ್ತು, ಎಲ್ಲ ನಡೀರಿ. ಹೌದೌದು, ಬೇಗ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಚಂದ್ರ, ಬೇಗ ಬಾ, ಪೂಜೆಗೆ ಟೈಮ್ ಆಗುತ್ತೆ. ನಾನು ಎಲ್ಗೂ ಬರಲ್ಲ, ನೀವು ಹೊರಡಿ. ಈಗ ಗೊತ್ತಪ್ಪ, ಹೀಗೆ ಹೇಳಿದ್ರೆ ಹೇಗೆ? ಇನ್ನೊಂದು ಫರ್ಲಾಂಗಲ್ ದೇವಸ್ಥಾನ ಸಿಕ್ಬಿಡುತ್ತೆ. ಬರಲ್ಲ ಅಂದ್ರೆ ಬಾ ಅಮ್ಮ, ಹೋಗಿ ಬರೋಣ ಪ್ಲೀಸ್. ಸ್ವಲ್ಪ ದೂರ ಅಷ್ಟೇ ತಾನೆ, ಹೋಗೋಣ ಬನ್ನಿ. ಯಾಕೋ ಮನಸ್ಸು ಸರಿ ಇಲ್ಲ, ಬಿಟ್ಬಿಡಿ. ನೀವು ಹೋಗಿ ಬನ್ನಿ, ನಾವಿಬ್ರು ಹೀಗೆ ವಾಪಸ್ ಹೋಗ್ತೀವಿ ಅಲ್ವಾ ಚಂದ್ರ? ಹೌದು, ನಾವು ಮನೆಗೆ ಹೊರಡ್ತೀವಿ. ಗಿರಿಧರ್ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ನನಗೆ ಯಾಕೋ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ನೀವು ಹೊರಡಿ. ಸರಿ ಸರಿ, ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಬೇಗ ಬನ್ನಿ. ಬಸ್ಸು, ದೇವಸ್ಥಾನ ಬರೋವರೆಗೂ ನೀನು ಹಿಂದೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಮ್ಮ.
ಎಲ್ಲಮ್ಮ? ಇಬ್ಬರು ಧ್ಯಾನ ಮಾಡಿಕೊಂಡು ಈ ಚೈನ್ನ ಹಾಕೊಂಡಿದ್ರೆ 7 ಜನ್ಮದಲ್ಲೂ ನೀವಿಬ್ಬರು ಗಂಡ ಹೆಂಡ್ತಿರಾಗೇ ಇರ್ತೀರಾ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಅಲ್ಲೇ ತನಕ ಅವಳನ್ನ ಬಿಡೋನ್ ಯಾರು? ಇವತ್ತೇ ಅವಳಿಗೊಂದು ಮುಹೂರ್ತ ಇಡ್ತೀನಿ. ಇದೇ ತೋಟದ ಮೂಲೆಯಲ್ಲಿ ಅವಳ ಬಾಡಿನ ಹೂತಾಕ್ತೀನಿ. ಅಣ್ಣಯ್ಯ, ಇದು ಒಂದು ಬಿಟ್ಟು ಬೇರೆ ಐಡಿಯಾನೇ ಬರಲ್ವಾ ನಿನಗೆ? 2 ಕೊಲೆ ಮಾಡಿರೋದನ್ನೇ ಜಯಿಸ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಲಿ, ಮತ್ತೆ ಕೊಲೆ ಮಾತಾ? ಅವಳನ್ನ ಸಾಯಿಸಿದ್ರೆ ಯಾರು ಕೇಳ್ತಾರೆ? ಹಿಂದಿಲ್ಲ ಮುಂದಿಲ್ಲ ಅವಳನ್ನ ಕೇಳ್ಕೊಂಡು ಬೆಂಗಳೂರಿಂದ ಇಲ್ಲಿ ಹುಡ್ಕೊಂಡು ಬರ್ತಾರ? ನೋ ವೇ. ಅವಳಿಗೆ ಕೇಳೋರು ಯಾರು ಇಲ್ಲದೆ ಇರ್ಬೋದು, ಆದ್ರೆ ನಮ್ಗ ಲಾಯರ್ ಇದಾನಲ್ಲ, ಇವಳೇ ಆದಿತ್ಯನ ಹೆಂಡತಿ ಅಂತ ತೋರಿಸಿದೀವಲ್ಲ, ಅವನ್ಗೇನ್ ಹೇಳ್ತೀಯಾ? ಅವಳೆಲ್ಲಿ ಅಂತ ಕೇಳಿದ್ರೆ ತೋಟದಲ್ಲಿ ಹೂತಾಕಿದೀವಿ ಅಂತ ಹೇಳ್ತೀಯಾ? ಏನು ಪರಿಸ್ಥಿತಿ ಇದು? ಅವಳನ್ನ ಸಾಯಿಸೋ ಹಾಗೂ ಇಲ್ಲ, ಮನೇಲಿ ಇಟ್ಕೊಳ್ಳೋ ಹಾಗೂ ಇಲ್ಲ. ಏನ್ ಮಾಡೋದು ಮತ್ತೆ? ನೋಡಣಯ್ಯ, ಅವಳನ್ನ ಕೊಲ್ಲೋ ಆಸೆನ ಬಿಟ್ಬಿಡು. ಮೊದಲು ಅವಳು ಕಾವೇರಿನ ಅಲ್ವಾ, ಅವಳು ಪುನರ್ಜನ್ಮನ ಅಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಈಗ ಅದನ್ನ ತಿಳ್ಕೊಳ್ಳೋದು ಹೇಗೆ? ಅವಳು ಬಾಯ್ ಬಿಡ್ತಾಳ? ದಾರಿ ಇದೆ. ಏನ್ ದಾರಿ? ಪೊನ್ನಪ್ಪ. ಚಿಕ್ಕದಣಿ, ಆದಿತ್ಯಪ್ಪ, ನಾನೇ ತಾಳಿ ಬಂದೆ ಇದೋ ಬಂದೆ. ಎಲ್ಲಿಗೆ? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಯಾಕೆ ಹೋಗ್ತಾ ಇದ್ದೀನಿ? ಇಲ್ಲ, ತಾಳಿ ಬಂದೆ ತಾಳಿ. ದೇವ್ರ ದರ್ಶನ ಚೆನ್ನಾಗಾಯ್ತಲ್ವಾ? ದರ್ಶನ ಏನೋ ಚೆನ್ನಾಗಾಯ್ತು, ಆದರೆ ಈ ಅರ್ಚಕ್ರಿಗೆ ನಾನೇನು ಅನ್ಯಾಯ ಮಾಡಿದ್ದೆ? ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ, ಉರಿತಿದೆ. ಈಗ ಗೊತ್ತಪ್ಪ, ಹಾಗೆಲ್ಲ ಹೇಳ್ಬಾರ್ದು ಪಾಪಚ್ಚಿ. ನಿಮ್ಮಿಬ್ಬರಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾವು ದೇವಸ್ಥಾನಕ್ಕೆ ಬಂದಿದ್ದು. ಬನ್ನಿ. ಹಾ ನೋಡು ಅವಳು ವಯ್ಯಾರನ ಚೈನ್ ಹಾಕಕ್ಕೆ ಕಾಯ್ತಾ ಇದ್ಲು ಅನ್ಸುತ್ತೆ. ಮಾವನ್ಗಿಂತ ಜಾಸ್ತಿ ನಂಗೆ ಉರಿತಾ ಇದೆ. ಸಂಜು, ತುಂಬ ದಿನ ಇಲ್ಲ ಕಣೋ ನಿನಗೆ. ಇರು, ನಮ್ಮ ಕೆಲಸ ಒಂದು ಮುಗಿಲಿ, ಅದೇ ಚೈನಲ್ಲಿ ನಿನ್ನ ಕತ್ಕೊಯ್ತೀನಿ.
ಚಂದ್ರ, ನೀನು ಅನ್ಕೊಂಡಿರೋ ಥರ ಹುಡುಗಿ ಅಲ್ಲ ಇವಳು. ನನಗೆ ಯಾಕೋ ಭಾಳ ಡೇಂಜರ್ ಅನ್ನಿಸ್ತಿದ್ದಾಳೆ. ನನಗೂ ಹಾಗೆ ಅನ್ನಿಸ್ತಿದ್ದಾಳೆ ಅಣ್ಣಯ್ಯ. ಇವಳು ಏನಾದರೂ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ಬೋದಾ ಅಂತ. ಈ ಮುಟ್ಟಾಳ ಸಂಜು ನಮಗೆ ಮ್ಯಾಟ್ರ್ ಹೇಳ್ತಿಲ್ಲ ಸರಿಯಾಗಿ. ಅವನೊಬ್ಬ ಶುದ್ಧ ತರಲೆ. ಕರಿ ಕೋಟ್ ಕಾಲಿಂಗ್. ಏನಾದರೂ ಹೊಸ ಬಾಂಬ್ ರೆಡಿ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ರಿಸೀವ್ ಮಾಡೋದೇನು ಅಂತ ಕೇಳು. ಹೇಳಿ ಸರ್. ನಾನು ಬರ್ತಾ ಇದ್ದೀನಿ. ಈಗ ಬರ್ತಾ ಇದ್ದೀರಾ? ಈಗಲ್ಲ, ಆದರೆ ಸದ್ಯದಲ್ಲೇ. ಥ್ಯಾಂಕ್ಸ್ ಸರ್. ಬೇಗ ಫಾರ್ಮಾಲಿಟೀಸ್ ಮುಗಿಸ್ಬಿಡಿ ಸರ್. ಇವತ್ತೇ ಬೇಕಾದರೂ ಬನ್ನಿ, ಆಸ್ತಿ ಒಂದು ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಿ. ಏನು ಆಸ್ತಿ ಟ್ರಾನ್ಸ್ಫರ್ ಮಾಡೋದು ಅಂದರೆ ಬ್ಯಾಂಕಲ್ಲಿ ದುಡ್ಡು ಹಾಕ್ದಷ್ಟು ಸಲೀಸು ಅಂದ್ಕೊಂಬಿಟ್ರಾ? ನಾನು ಹೊಸ ಜೋಡಿ ನೋಡಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಅವ್ರನ್ನೇನು ನೋಡೋದಿದೆ ಸರ್, ರಾಜ ರಾಣಿ ಥರ ಇದ್ದಾರೆ. ಇರ್ಲಿ ಬನ್ನಿ, ಬೇಡ ಅನ್ನಕ್ಕೆ ನಾನು ಯಾರು? ಓಕೆ. ಮತ್ತೆ ಇಟ್ಟ ಬಾಂಬು. ಏನಾಯ್ತಣ್ಣಯ್ಯ? ಏನಂತೆ ಒಂದು? ಮತ್ತೆ ಬರ್ತಾನಂತೆ, ಹೊಸ ಜೋಡಿ ನೋಡ್ಬೇಕಂತೆ. ಒಳ್ಳೆ ಓತಿಕೆ ಆತನ ಸಾಹಸ ಆಯ್ತು ಇವಂದು. ಸಮಾಧಾನ ಮಾಡ್ಕೊಂಡಯ್ಯ. ಇಷ್ಟು ದಿನ ನಡ್ಕೊಂಡು ಬಂದಿಲ್ವಾ, ಇನ್ ಮುಂದೆನೂ ಹಾಗೆ ಆಗುತ್ತೆ. ಅಲ್ಲೇ ನಾವು ಹಳ್ಳಕ್ಕೆ ಬೀಳೋದು. ಇಷ್ಟು ದಿನ ಸಂಜು ಮಾತ್ರ ಇದ್ದ, ಮ್ಯಾನೇಜ್ ಮಾಡ್ತಿದ್ವಿ. ಈಗ ವಸುಂಧರ ಬಂದಾಗಿಂದ ಇಬ್ರು ಕೋತಿಗಳ ಥರ ಆಡ್ತಿದ್ದಾರೆ. ಇವರೇನಾದ್ರೂ ಲಾಯರ್ ಮುಂದೆ ಸ್ವಲ್ಪ ಎಡವಟ್ಟು ಮಾಡಿದ್ರು ಅಂದ್ರೆ ಎಲ್ಲ ಹೋಲ್ಸೇಲ್ ಆಗಿ ಸಿಕ್ಕಾಕೋತೀವಿ. ಏನೇನೋ ಯೋಚನೆ ಮಾಡಿ ಈಗಲೇ ತಲೆ ಕೆಡಿಸ್ಕೋಬೇಡ. ನೀನು ಅಂದ್ಕೊಂಡಿ ಥರ ಏನೂ ಆಗಲ್ಲ. ಟೆನ್ಷನ್ ಬಿಟ್ಟು ಆರಾಮಾಗಿರು. ಚಂದ್ರ, ಈಗ ಸಮಾಧಾನ ಮಾಡ್ತಿದೀಯೋ? ಆ ಲಾಯರ್ ಬಂದಾಗ ಒಂಚೂರು ಎಡವಟ್ಟಾಯ್ತು ಅನ್ಕೋ, ನಾನು ಮನುಷ್ಯ ಆಗಿರಲ್ಲ. ಸಂಜು ವಸುಂಧರನ ಆ ಗೇಟ್ ಕೂಡ ದಾಟಕ್ ಬಿಡಲ್ಲ ನಾನು. ಆ ಆದಿತ್ಯ ಕಾವೇರಿನ ಹೆಂಗು ಸುಟ್ಟಾಕಿದ್ನೋ ಅದಕ್ಕಿಂತ 100 ಪಟ್ಟು ಕೆಟ್ಟದಾಗ ಸುಟ್ಟಾಕ್ತೀನಿ. ನಾನೆಂತ ರಾಕ್ಷಸ ಅಂತ ತೋರಿಸ್ತೀನಿ. ನನ್ನ ಕೋಪ ಇವ್ರು ಯಾರು ನೋಡಿಲ್ಲ. ಆ ಲಾಯರ್ ಬರಲಿ. ಬರ್ತಾ ಇರೋದು ನೋಡು, ಈ ದೌಲತ್ಗೇನು ಕಡಿಮೆ ಇಲ್ಲ. ಏನ್ ಕೂತ್ಕೊಂಡ್ಬಿಟ್ಟೆ? ಎದಳೆ, ನಾನು ನಿಂತ್ಕೊಂಡಿಲ್ವಾ ಇಲ್ಲಿ? ನೀನು ನಿಂತ್ಕೊಂಡಿದ್ಯೋ ಅಥವಾ ಆಟ ಆಡ್ತಿದ್ಯೋ ನನ್ಗೇನು ಗೊತ್ತು, ನಿನ್ನನ್ನೇ ಅವನು ನೋಡೋನು. ಹೇಯ್ ಬಾಯ್ಲಿ, ನೋಡ್ ನನ್ನ ನೋಡಿಲೆ. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ದೃಷ್ಟಿ ಕೆಳಗಡೆ ಇರ್ಲಿ. ನನ್ನನ್ನೇ ನೋಡೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಗಂಡನ್ನೇ ಗುರಾಯಿಸ್ತಿದ್ಯಾ? ಇದೆಲ್ಲ ಜಾಸ್ತಿ ಆಯ್ತು. ಇದನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಏಯ್, ಗಂಡನ್ ಸೇವೆ ಮಾಡ್ಬೇಕು ನೀನು, ಅಂಥದ್ರಲ್ಲಿ ನನಗೆ ತಿರುಗಿಸ್ ಮಾತಾಡ್ತೀಯಾ? ಎಲ್ರನ್ನು ಕರೆಸಿ ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ. ಇವಾಗ ಈಗೇನೇನ್ ಪ್ರಾಬ್ಲಮ್ಮು? ಗಂಡ ಊಟ ಮುಗಿಸ್ಕೊಂಡು ಬಂದ ಮೇಲೆ ತಾಂಬೂಲ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಯಾವನ್ ಗಂಡ? ಗಂಡ ಗಿಂಡ ಅಂತ ಸರಿ ಇರಲ್ಲ. ಅಯ್ಯೋ, ಹೊರ್ಗಿನ ಪ್ರಪಂಚಕ್ಕೆ ನಾವು ಗಂಡ ಹೆಣ್ತೀನಿ. ಸರಿ ಆಯ್ತು ಬಿಡು, ಎಲ್ರಿಗೂ ಹೇಳ್ಬಿಡ್ತೀನಿ. ಆಗ ನೀನ್ ಆಚೆ ಹಾಕ್ತಾರೆ, ಹೋಗು ಆಯ್ತಾ? ಮಹೇಂದ್ರ ಸರ್ ಬನ್ನಿ ಇಲ್ಲೇ. ಮಹೇಂದ್ರ ಸರ್, ಆಯ್ತು, ತಾಂಬೂಲ ತಾನೆ, ಸರಿ. ಐ ಹೆಂಡತಿ ಹೆಂಗ್ ದಾರಿಗೆ ಬಂದ್ಬಿಡ್ಲಪ್ಪ. ನಮಗ್ ಗೊತ್ತು ಎಲ್ಲೆಲ್ಲಿ ಸ್ವಿಚ್ ಒತ್ತಿದ್ರೆ ಯಾವ್ಯಾವ ಲೈಟ್ ಆನ್ ಆಗತ್ತೆ ಅಂತ. ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬಾ, ಇದೇ ಇವತ್ತು ನಿನ್ಗೆ
ಆವಾಜ್ ಹಾಕಕ್ಕೆ ಬಾಯಿರ್ಬಾರ್ದು. ಹಂಗ್ ಮಾಡ್ತೀನಿ, ನೋಡ್ತಿರು. ಪಾನು ಬನಾರಸು ಬಾಲ ಕುಡಿ ಜಾಯ್. ಆಯ್ತಾ? ಹಾ ಆಯ್ತು. ಎಷ್ಟೊತ್ತು ಅಂತ ಕಾಯೋದಿಲ್ಲ? 2 ನಿಮಿಷ. ಹಾ ಆಯ್ತಮ್ಮ. ಏಯ್ ವಾವ್ ಸೂಪರ್. ರಾಜಸ್ಥಾನದಲ್ಲಿ ಏನಾದ್ರು ಬಿಡ ಅಂಗಡಿ ಇಟ್ಟಿದ್ಯಾ? ಅಲ್ಲ ಕೇಳಿದೆ ಅಷ್ಟೇ.